discussing the chapter crop production and management. In this chapter, in the previous classes, we discussed about the some agricultural practices. Okay, those are preparation of soil, sowing, adding manure and fertilizers, irrigation, protecting from weeds, harvesting and storage. In the last classes, we discussed about the preparation of soil and sowing. First we have to prepare the soil before sowing. After prepare the soil, we have to sow the seeds. And also in the last class, we discussed about the third practice, that is adding manure and fertilizers. And also we discussed about the uses of adding of fertilizers and manures. Okay. Next, in the last class, I also explained about the experiment. Okay, 3 ಗ್ಲಾಸಸ್ ತೊಗೊಂಡ್ಬಿಟ್ಟು ಅದರಲ್ಲಿ ಏನು ಮಾಡಬೇಕು, ನೀವು ಸಾಯಿಲ್ನ ಹಾಕಬೇಕು, ಅದರಲ್ಲಿ ಒಂದರಲ್ಲಿ ಕೌಡಂಗ್ ಹಾಕಬೇಕು, ಅದೇ ರೀತಿ ಒಂದರಲ್ಲಿ ಯಾವುದೇ ಫರ್ಟಿಲೈಸರ್ ಹಾಕದೇ ಇರೋ ರೀತಿ ಅಂತ 3 ಗ್ಲಾಸಸ್ನ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೇಳಿದ್ದೆ. ಓಕೆ, ನೀವು ಅದನ್ನು ರಿಸಲ್ಟ್ನ ನನಗೆ ಫೋಟೋ ತೆಗೆದು ವಾಟ್ಸಪ್ ಮಾಡಬೇಕು. ಓಕೆ, next now we will discuss about the differences between the manure and fertilizers. What are the difference between the manures and fertilizers ಅಂತ ಹೇಳಿ ನಾವು ಈ ಕ್ಲಾಸಸ್ಸಲ್ಲಿ ನೋಡೋಣ. In the previous classes we have learned about rhizobium bacteria. These are present in the nodules of roots of leguminous plants. They fix atmospheric nitrogen. Okay, ನೋಡಿ ಇಲ್ಲಿ in the previous classes you have learned about rhizobium bacteria. Rhizobium, it is the name of the bacteria. Okay, these are present in the nodules of roots of leguminous plants. ಎಲ್ಲಿರುತ್ತೆ ಇದು rhizobium bacteria? It is present in the root of the leguminous plant. Leguminous plant means ದ್ವಿದಳ ಧಾನ್ಯಗಳು. ಫಾರ್ ಎಕ್ಸಾಂಪಲ್ ಗ್ರೌಂಡ್ನಟ್ ಆಗಿರ್ಬೋದು, ಆಮೇಲೆ ಪಲ್ಸಸ್, ದೀಸ್ ಆರ್ ಆಲ್ ದ ಲೆಗ್ಯುಮಿನಸ್ ಪ್ಲಾಂಟ್ಸ್. ಓಕೆ, ಆ ರೂಟಲ್ಲಿ ಏನಿರುತ್ತೆ, ನೋಡ್ಯೂಲ್ಸ್ ಮೀನ್ಸ್ ಗಂಟು ರೀತಿ ಇರುತ್ತೆ. ಓಕೆ, ಆ ನೋಡ್ಯೂಲ್ಸಲ್ಲಿ ಏನಾಗಿರುತ್ತೆ, ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ದೇ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ನೌ ವಿ ವಿಲ್ ಸಿ ದ ಡಿಫ್ರೆನ್ಸಸ್. ಅಬ್ಸರ್ವ್ ಕೇರ್ಫುಲಿ. Okay, fertilizers. Next, manure. First difference is fertilizer is man-made inorganic salt. ನಾನು ಆಲ್ರೆಡಿ ನಿಮಗೆ ಫರ್ಟಿಲೈಸರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ, ಫರ್ಟಿಲೈಸರ್ ಈಸ್ ಅ ಮ್ಯಾನ್-ಮೇಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್. ಇದನ್ನು ಯಾರು ಮಾಡ್ತಾರೆ? ಮ್ಯಾನ್. ಫಾರ್ ಎಕ್ಸಾಂಪಲ್ಸ್ ಯೂರಿಯಾ, ಪೊಟ್ಯಾಷಿಯಮ್ ಅದೆಲ್ಲ ನೋಡಿದ್ದೀರಾ ಅಲ್ವಾ? ದೀಸ್ ಆರ್ ದ ಫರ್ಟಿಲೈಸರ್ಸ್. ಇವನ್ನ ಯಾರು ಮಾಡೋದು? ದೀಸ್ ಆರ್ ದ ಮ್ಯಾನ್ ಮೇಡ್ ಥಿಂಗ್ಸ್ ವಿಚ್ ಆರ್ ಫರ್ಟಿಲೈಸರ್ಸ್ ಆರ್ ಮ್ಯಾನ್ ಮೇಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್. ನೆಕ್ಸ್ಟ್, ಮ್ಯಾನ್ಯೂರ್. Manure is a natural substance obtained by the decomposition of cattle dung and plant residues. ಓಕೆ, ಮ್ಯಾನ್ಯೂರ್ಸ್ ಈಸ್ ಅ ನ್ಯಾಚುರಲ್ ಸಬ್ಸ್ಟೆನ್ಸ್. ಅದು ನ್ಯಾಚುರಲ್ ಆಗಿ ನಮಗೆ ಸಿಗೋ ಅಂಥದ್ದು. ಒಬ್ಟೈನ್ಡ್ ಬೈ ದ ಡಿಕಂಪೋಸಿಷನ್ ಆಫ್ ಕ್ಯಾಟಲ್ ಡಂಗ್. ಡಿಕಂಪೋಸಿಷನ್ ಮೀನ್ಸ್ ಕೊಳೆಯುವಿಕೆ. ಕ್ಯಾಟಲ್ ಡಂಗ್, ಹಸುವಿನಿಂದ ಬಂದಂತಹ ಡಂಗ್ ಆಗಿರ್ಬೋದು, ಅದರಿಂದ ಬಂದಿರುವಂಥ ಡಂಗ್ ಆ್ಯಂಡ್ ಪ್ಲ್ಯಾಂಟ್ ರೆಸಿಡ್ಯೂಸ್, ಪ್ಲ್ಯಾಂಟಿಂದ ಬಂದಿರುವಂತಹ ವೇಸ್ಟ್ಸ್. ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ಸ್ ಲೀವ್ಸ್ ಎಲ್ಲ ಇರುತ್ತಲ್ವಾ, ಸೊ ಇದೆಲ್ಲ ಡಿಕಂಪೋಸ್ ಕೊಳೆತಾಗ ಏನು ಸಿಗುತ್ತೆ ನಮಗೆ? we get the manure. It is a natural substance. Okay, ಇದು man made ಅಲ್ಲ, it is a natural substance. ಯಾವುದು? manure. Next, second difference is fertilizer is prepared in factories. Okay, it is a man made thing, so it is prepared in factory ನಲ್ಲಿ ಪ್ರಿಪೇರ್ ಮಾಡ್ತಾರೆ. Next, manure can be prepared ಇನ್ ದ ಫೀಲ್ಡ್ಸ್. ಇದನ್ನು ಫೀಲ್ಡಲ್ಲಿ ಏನು ಮಾಡ್ತಾರೆ? ಪ್ರಿಪೇರ್ ಮಾಡ್ತಾರೆ. ಅಂದರೆ ಯಾವುದಾದ್ರೂ ಒಂದು ಓಪನ್ ಸ್ಪೇಸಲ್ಲಿ ಈ ಕ್ಯಾಟಲ್ ಡಂಗ್, ಬಫೆಲೋ ಡಂಗ್ ಆ್ಯಂಡ್ ಆಲ್ಸೋ ವೇಸ್ಟ್ಸ್ ಫ್ರಮ್ ದ ಪ್ಲ್ಯಾಂಟ್ಸ್ ಇದನ್ನೆಲ್ಲ ಸ್ಟೋರ್ ಮಾಡಿದಾಗ ಅದು ನ್ಯಾಚುರಲ್ ಆಗೇ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ಫೀಲ್ಡಲ್ಲಿ ಮಾಡ್ಬೋದು. ನೆಕ್ಸ್ಟ್, fertilizer does not provide any humus to the
ಸಾಯಿಲ್. ಈ ಫರ್ಟಿಲೈಸರ್ ಸಾಯಿಲ್ಗೆ ಯಾವುದೇ ರೀತಿಯಾದಂತಹ ಹ್ಯೂಮಸ್ನ ಪ್ರೊವೈಡ್ ಮಾಡೋದಿಲ್ಲ. ಮ್ಯಾನ್ಯೂರ್ ಪ್ರೊವೈಡ್ಸ್ ಅ ಲಾಟ್ ಆಫ್ ಹ್ಯೂಮಸ್ ಟು ದ ಸಾಯಿಲ್. ಓಕೆ, ನ್ಯೂಟ್ರಿಯೆಂಟ್ನ ಜಾಸ್ತಿ ಮಾಡುತ್ತೆ ಯಾವುದು? ಮ್ಯಾನ್ಯೂರು. ಮ್ಯಾನ್ಯೂರ್ ಪ್ರೊವೈಡ್ಸ್ ಅ ಲಾಟ್ ಆಫ್ ಹ್ಯೂಮಸ್ ಟು ದ ಸಾಯಿಲ್. ನೆಕ್ಸ್ಟ್, ದ ಫೋರ್ತ್ fertilizers are very rich in plant nutrient like nitrogen, phosphorus and potassium. Okay, fertilizers ಅಲ್ಲಿ ಏನಿರುತ್ತೆ ಜಾಸ್ತಿ? ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ potassium. Okay, next, manure is relatively less rich in plant nutrients. Okay, ಇವಾಗ ಫರ್ಟಿಲೈಸರ್ ಜೊತೆ ಕಂಪೇರ್ ಮಾಡಿದ್ರೆ ಮ್ಯಾನ್ಯೂರಲ್ಲಿ ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ಸ್ ಮೀನ್ಸ್ ಫಾರ್ ಎಕ್ಸಾಂಪಲ್ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಇವೇನಿರುತ್ತೆ ಕಡಿಮೆ ಇರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ? ಫರ್ಟಿಲೈಸರ್ಗೆ ಕಂಪೇರ್ ಮಾಡಿದರೆ. ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಫರ್ಟಿಲೈಸರ್ಸ್ ಆ್ಯಂಡ್ ಮ್ಯಾನ್ಯೂರ್. ಓಕೆ, ಟೇಬಲ್ 1.1 gives the differences between the fertilizers and manure. Next, we will discuss about the advantages of manure. Okay, the organic manure is considered better than fertilizers. Okay, ನೋಡಿ ಇಲ್ಲಿ, the organic manure is considered better than fertilizers. manure ಫರ್ಟಿಲೈಸರ್ಗಿನ ಬೆಟರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಸಾಯಿಲ್ಗೆ ಯಾವುದೇ ರೀತಿಯಾದಂಥ ಹಾರ್ಮ್ಫುಲ್ ಯಾವುದು ಎಫೆಕ್ಟ್ನ ಮಾಡೋದಿಲ್ಲ. ಯಾವುದು? ಮ್ಯಾನ್ಯೂರ್. ಸೊ ದ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಈಸ್ ಕನ್ಸಿಡರ್ಡ್ ದ ಬೆಟರ್ ದ್ಯಾನ್ ಫರ್ಟಿಲೈಸರ್ಸ್. ದಿಸ್ ಈಸ್ ಬಿಕಾಸ್ ಇಟ್ ಎನ್ಹ್ಯಾನ್ಸಸ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ನಾವು ಹೆಚ್ಚು ಮ್ಯಾನ್ಯೂರ್ನ ಆ್ಯಡ್ ಮಾಡೋದ್ರಿಂದ ಏನು ಯೂಸ್ ಇದೆ? ಇಟ್ ಎನ್ಹ್ಯಾನ್ಸ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಸಾಯಿಲ್ಗೆ ವಾಟರ್ನ ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಸೊ ಈ ಮ್ಯಾನ್ಯೂರ್ ಏನು ಮಾಡುತ್ತೆ? ಆ ಕೆಪಾಸಿಟಿನ ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್, it makes the soil porous due to which exchange of gases becomes easily. Pores means ಅಲ್ಲಿ ಹೋಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಸಾಯಿಲಲ್ಲಿ ಜಾಸ್ತಿ ಹೋಲ್ಸ್ನ ಕ್ರಿಯೇಟ್ ಮಾಡಿದರೆ ಮ್ಯಾನ್ಯೂರ್ ಮೇಕ್ಸ್ ದ ಸಾಯಿಲ್ ಪೋರಸ್ ಡ್ಯೂ ಟು ವಿಚ್ ಎಕ್ಸ್ಚೇಂಜ್ ದ ಗ್ಯಾಸಸ್ ಬಿಕಮ್ಸ್ ಈಸಿ. ಅದರಲ್ಲಿ ಗ್ಯಾಸಸ್ ಈಸಿಯಾಗಿ ಎಕ್ಸ್ಚೇಂಜ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ? ಅಲ್ಲಿ ಪೋರಸ್ ಆದಾಗ ಏನಾಗುತ್ತೆ? ಈಸಿಯಾಗಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ನೆಕ್ಸ್ಟ್, it increases the number of friendly microbes. Friendly microbes means for example earthworm ಅಲ್ವಾ, ಕೆಲವೊಂದು ಮೈಕ್ರೋಬ್ಸ್ನ ನಾನು ಹೇಳಿದೆ. ಇಟ್ ಇನ್ಕ್ರೀಸ್ ದ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್. ಫ್ರೆಂಡ್ಲಿ ಮೀನ್ಸ್ ಸಾಯಿಲ್ಗೆ ಬೇಕಾಗಿರುವಂತಹ ಮೈಕ್ರೋಬ್ಸ್ನ ಏನು ಮಾಡುತ್ತೆ? ಇನ್ಕ್ರೀಸ್ ಮಾಡುತ್ತೆ. ಯಾವುದು? ಮ್ಯಾನ್ಯೂರ್. ಫಾರ್ ಎಕ್ಸಾಂಪಲ್ ನೀವು ಕ್ಯಾಟಲ್ ಡಂಗ್ನ ನೋಡಿ, ಅದರಲ್ಲಿ ಕೆಲವೊಂದಿಷ್ಟು ಮೈಕ್ರೋಬ್ಸ್ ಬೆಳೀತಾ ಇರುತ್ತೆ. ಸೊ ಇದು ಸಾಯಿಲ್ಗೆ ಬೇಕಾಗಿರುವಂತಹ ಮೈಕ್ರೋಬ್ಸ್. ನೆಕ್ಸ್ಟ್, ಇಟ್ ಇಂಪ್ರೂವ್ಸ್ ದ ಟೆಕ್ಸ್ಚರ್ ಆಫ್ ದ ಸಾಯಿಲ್. ಸಾಯಿಲ್ನ ಟೆಕ್ಸ್ಚರ್ನ ಏನು ಮಾಡುತ್ತೆ? ಇನ್ಕ್ರೀಸ್ ಮಾಡುತ್ತೆ. ಯಾವುದು? ಮ್ಯಾನ್ಯೂರ್. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಮ್ಯಾನ್ಯೂರ್. ಓಕೆ, ನಿಮಗೆ ಇವತ್ತು ಫರ್ಟಿಲೈಸರ್ ಮತ್ತು ಮ್ಯಾನ್ಯೂರ್ ಡಿಫ್ರೆನ್ಸಸ್ ಆ್ಯಂಡ್ ಅಡ್ವಾಂಟೇಜಸ್ ಗೊತ್ತಾಗಿದೆ. ಸೊ ಟುಡೇಸ್ ಹೋಮ್ವರ್ಕ್ ಈಸ್ ರೈಟ್ ದ differences between the fertilizers and manure. This is the first question. Write the differences between the fertilizers and manure. Next, the second question is write the advantages of manure. Okay, second question is write the advantages of manure. This is all about the adding manure to the soil. In the next class, we will discuss about the another agricultural practice, that is irrigation. Okay, thank you.